ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕೆಸ್ ಅವರು ಬರೆದಿರ್ತಕ್ಕಂತಹ ಕ್ರಾನಿಕಲ್ ಆಫ್ ಎ ಡೆತ್ ಫೋರ್ ಟೋಲ್ಡ್ ಅಂತಕ್ಕಂತಹ ಒಂದು ನಾವೆಲ್ಲದ ಸಮರಿಯನ್ನು ನೋಡ್ತಾ ಹೋಗೋಣ. ತುಂಬ ಈಸಿಯಾಗಿರ್ತಕ್ಕಂತಹ ಸಮರಿಯನ್ನು ಕೊಡ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ. ಮೊದಲಿಗೆ ಟೈಟಲ್ ಮೀನಿಂಗನ್ನು ನೀವು ತಿಳ್ಕೊಳ್ಳಿ. ಕ್ರಾನಿಕಲ್ ಆಫ್ ಎ ಡೆತ್ ಫೋರ್ ಟೋಲ್ಡ್ ನಿಮಗೆಲ್ಲ ಗೊತ್ತಿದೆ. ಡೆತ್ ಅಂದರೆ ಸಾವು ಅಂತಕ್ಕಂಥದ್ದು, ಮತ್ತು ಫೋರ್ ಟೋಲ್ಡ್ ಅಂದರೆ ಮುಂಚಿತವಾಗಿ ಹೇಳಿರ್ತಕ್ಕಂಥದ್ದು ಅಂಥೇಳಿ. ಸೊ ಒಂದು ಸಾವಿನ ಬಗ್ಗೆ ಮುಂಚಿತವಾಗಿಯೇ ಹೇಳಿರ್ತಕ್ಕಂತಹ ಒಂದು ಚರಿತ್ರೆ ಅಥವಾ ಘಟನೆ ಅಂಥೇಳಿ ನಾವು ಈ ಒಂದು ಟೈಟಲ್ನ ಮೀನಿಂಗನ್ನು ಅರ್ಥ ಮಾಡ್ಕೋಬಹುದು. ಬನ್ನಿ, ಈ ಒಂದು ಸ್ಟೋರಿಯಲ್ಲಿ ಅಥವಾ ಈ ಒಂದು ನಾವೆಲ್ಲದಲ್ಲಿ ಬರ್ತಕ್ಕಂತಹ ಮೇನ್ ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಇದೊಂದು ನಾವೆಲ್ಲ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂತಹ ನಾವೆಲ್ ಆಗಿರೋದಿಲ್ಲ. ಇದು ಒಂದು ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಶಾರ್ಟ್ ನಾವೆಲ್ ಅಂತ ಕರೀತಾರೆ. ಮೊದಲನೇದಾಗಿ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಕ್ಯಾರೆಕ್ಟರ್ ಪ್ರೊಟಾಗನಿಸ್ಟ್ ಅಂತ ಹೇಳ್ಬೋದು. ಸ್ಯಾಂಟಿಯಾಗೋ ನಾಸರ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾರೋ ಅವರೇನೇ ಮೇನ್ ಕ್ಯಾರೆಕ್ಟರ್. ಹೀ ಈಸ್ ಯಂಗ್ ಮ್ಯಾನ್ ಹೂ ಈಸ್ ಕಿಲ್ಡ್, ಕೊಲೆಗೆ ಒಳಗಾದಂತಹ ವ್ಯಕ್ತಿ. ಅಂದರೆ ಇದೇ ವ್ಯಕ್ತಿಯ ಒಂದು ಸಾವಿನ ಬಗ್ಗೆ ಮುಂಚಿತವಾಗಿಯೇ ಹೇಳಲಾಗಿರುತ್ತೆ. ಹೀ ಈಸ್ ರಿಚ್, ಹ್ಯಾಂಡ್ಸಮ್ ಆ್ಯಂಡ್ ವೆಲ್ ಲೈಕ್ಡ್. ಇವನೊಬ್ಬ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ, ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ, ಮತ್ತು ಜನಗಳು ಇವನಿಗೆ ತುಂಬಾ ಆಪ್ತರಾಗಿರ್ತಾರೆ. ವಿ ನೆವರ್ ನೋ ಫಾರ್ ಶೂರ್ ಇಫ್ ಹೀ ಈಸ್ ಗಿಲ್ಟಿ ಆಫ್ ವಾಟ್ ಹೀ ಈಸ್ ಅಕ್ಯೂಸ್ಡ್ ಆಫ್. ಯಾವುದೋ ಒಂದು ಕಾರಣದಿಂದ ಇವನ ಒಂದು ಕೊಲೆ ನಡೆಯುತ್ತೆ. ಬಟ್ ಆ ಒಂದು ಕೊಲೆ ಏನಾಗುತ್ತೋ ನಿಜವಾಗ್ಲೂ ಇವನು ಅಪರಾಧಿ ಆಗಿದ್ನೋ ಇಲ್ವೋ ಅಂತಕ್ಕಂಥದ್ದನ್ನು ಪರಿಗಣನೆ ಮಾಡದೇನೆ ಇವನನ್ನು ಕೊಲೆ ಮಾಡಿಬಿಡಲಾಗುತ್ತೆ. ಹಾಗಾದರೆ ಆ ಘಟನೆ ಯಾವುದು ಅಂತ ನಾವು ಸ್ಟೋರಿಯಲ್ಲಿ ನೋಡ್ತೇವೆ. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಏಂಜೆಲಾ ವಿಕಾರಿಯೋ ಅಂತಕ್ಕಂಥವಳು. ದ ಬ್ರೈಡ್ ಹೂ ಸೇಸ್ ಸ್ಯಾಂಟಿಯಾಗೋ ಟುಕ್ ಹರ್ ವರ್ಜಿನಿಟಿ. ಇವಳು ಈ ಒಂದು ಸ್ಟೋರಿಯಲ್ಲಿ ಮದುವೆ ಆಗಲಿಕ್ಕೆ ಹೊರಟಿರ್ತಕ್ಕಂತಹ ಹೆಣ್ಮಗಳಾಗಿರ್ತಾಳೆ. ಇವಳು ಅಪವಾದವನ್ನು ಹೊರಿಸ್ತಾ ಇದ್ದಾಳೆ ಸ್ಯಾಂಟಿಯಾಗೋನ ಮೇಲೆ. ತನ್ನ ಒಂದು ವರ್ಜಿನಿಟಿಯನ್ನು ಕಳೆದುಕೊಳ್ಳಲಿಕ್ಕೆ ಸ್ಯಾಂಟಿಯಾಗೋನೇ ಕಾರಣ ಅಂತ ಅವಳು ಹೇಳಿಬಿಡ್ತಾಳೆ. ಬಟ್ ಅದು ಸತ್ಯನೋ ಸುಳ್ಳೋ ಯಾರೂ ಪರಿಗಣಿಸೋದೇ ಇಲ್ಲ. ಶಿ ಮೇ ಹ್ಯಾವ್ ಲೈಡ್ ಆರ್ ಟೋಲ್ಡ್ ದ ಟ್ರುತ್. ಅವಳು ಹೇಳಿದ್ದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಪೆಡ್ರೋ ಆ್ಯಂಡ್ ಪ್ಯಾಬ್ಲೋ ವಿಕಾರಿಯೋ, ಹರ್ ಟ್ವಿನ್ ಬ್ರದರ್ಸ್. ಅಂದರೆ ಈ ಒಂದು ಏಂಜೆಲಾ ವಿಕಾರಿಯೋ ಇದ್ದಾಳಲ್ವ, ಇವಳ ಟ್ವಿನ್ ಬ್ರದರ್ಸ್ ಆಗಿರ್ತಾರೆ ಪೆಡ್ರೋ ಮತ್ತು ಪ್ಯಾಬ್ಲೋ ವಿಕಾರಿಯೋ ಅಂತಕ್ಕಂತಹ ಇಬ್ಬರು ವ್ಯಕ್ತಿಗಳು. ದೇ ಕಿಲ್ ಸ್ಯಾಂಟಿಯಾಗೋ ಟು ಪ್ರೊಟೆಕ್ಟ್ ದೇರ್ ಫ್ಯಾಮಿಲೀಸ್ ಆನರ್. ಇವರೇನು ಮಾಡ್ತಾರೆ, ಸ್ಯಾಂಟಿಯಾಗೋನನ್ನು ಕೊಲೆ ಮಾಡ್ತಾರೆ. ಕಾರಣ ಇಷ್ಟೇ, ತಮ್ಮ ಒಂದು ಫ್ಯಾಮಿಲಿಯ ಒಂದು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ. ಯಾಕೆಂದರೆ ಇವಳು ಏಂಜೆಲಾ ವಿಕಾರಿ ಏನು ಹೇಳಿರ್ತಾಳೆ, ನನ್ನ ವರ್ಜಿನಿಟಿ ಕಳ್ಕೊಳ್ಳಿಕ್ಕೆ ಸ್ಯಾಂಟಿಯಾಗೋನೇ ಕಾರಣ ಅಂತ ಹೇಳಿರ್ತಾಳೆ. ಹಾಗಾಗಿ ಇವರಿಬ್ಬರು ಕೋಪ ಮಾಡಿಕೊಂಡು ಅವನ ಒಂದು ಕೊಲೆಗೆ ಕಾರಣೀಕರ್ತರಾಗ್ತಾರೆ. ಇನ್ನು ನೆಕ್ಸ್ಟ್ ಬಯಾರ್ಡೋ ಸ್ಯಾನ್ ರೋಮನ್ ಅಂತಕ್ಕಂತಹ ವ್ಯಕ್ತಿ. ದ ರಿಚ್ ಮ್ಯಾನ್ ಹೂ ಮ್ಯಾರೀಸ್ ಏಂಜೆಲಾ ಆ್ಯಂಡ್ ದೆನ್ ರಿಟರ್ನ್ಸ್ ಹರ್ ವೆನ್ ಹಿ ಲರ್ನ್ಸ್ ಶಿ ಈಸಂಟ್ ಎ ವರ್ಜಿನ್. ನೋಡಿ, ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಬಯಾರ್ಡೋ ಸ್ಯಾನ್ ರೋಮನ್ ಅಂತಕ್ಕಂಥವನು. ಇವನು ಕೂಡ ತುಂಬಾ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ, ಮತ್ತು ಇವನೇನು ಮಾಡ್ತಾನೆ, ಏಂಜೆಲಾಳನ್ನು ಮದುವೆ ಆಗ್ತಾನೆ. ಮದುವೆ ಆದ ತಕ್ಷಣವೇ ಅವನಿಗೆ ಗೊತ್ತಾಗುತ್ತೆ ಅವಳು ವರ್ಜಿನ್ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇವನೇನು ಮಾಡ್ತಾ ಇದ್ದಾನೆ, ಅವಳನ್ನು ತ್ಯಜಿಸಿ ಹೊರಟು ಹೋಗ್ತಾನೆ. ಇನ್ನು ಈ ಸ್ಟೋರಿಯ ಮತ್ತೊಬ್ಬ ಕ್ಯಾರೆಕ್ಟರ್ ನೋಡಿ, ದ ನರೇಟರ್. ಇವರೇನಾಗಿರ್ತಾರೆ, ಸ್ಯಾಂಟಿಯಾಗೋನ ಫ್ರೆಂಡ್ ಆಗಿರ್ತಾರೆ. ಹೂ ಟೆಲ್ಸ್ ದ ಸ್ಟೋರಿ, ಈ ಕಥೆಯನ್ನು ಹೇಳ್ತಕ್ಕಂಥವರು ಅಥವಾ ನಿರೂಪಕರು ಅಂತ ನಾವು ಕರಿಬಹುದು. ಇಯರ್ಸ್ ಲೇಟರ್ ಆ್ಯಂಡ್ ಟ್ರೈಸ್ ಟು ಫೈಂಡ್ ಔಟ್ ದ ಟ್ರುತ್. ಅನೇಕ ವರ್ಷಗಳಾಗೋಗಿರ್ತವೆ ಆಲ್ರೆಡಿ ಸ್ಯಾಂಟಿಯಾಗೋನ ಕೊಲೆ ಆಗಿಬಿಟ್ಟು. ಸತ್ಯ ಏನು ಅಂತಕ್ಕಂಥದ್ದನ್ನು ಹುಡುಕ್ತಾ ಇವರು ಬಂದಿರ್ತಾರೆ, ಆ ಒಂದು ಪ್ರಯತ್ನದಲ್ಲಿ ತೊಡಗಿರ್ತಾರೆ. ದಿ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಎ ಸ್ಮಾಲ್ ಟೌನ್ ಇನ್ ಕೊಲಂಬಿಯಾ. ಇನ್ನು ಈ ಒಂದು ಸ್ಟೋರಿ ಎಲ್ಲಿ ನಡೀತಾ ಇದೆ ಅಂದರೆ ಕೊಲಂಬಿಯಾ ಅಂತಕ್ಕಂತಹ ಒಂದು ಪಟ್ಟಣದಲ್ಲಿ ನಡೀತಾ ಇದೆ. ಇಟ್ ಈಸ್ ಅಬೌಟ್ ದ ಕಿಲ್ಲಿಂಗ್ ಆಫ್ ಎ ಯಂಗ್ ಮ್ಯಾನ್ ನೇಮ್ಡ್ ಸ್ಯಾಂಟಿಯಾಗೋ ನಾಸರ್. ದ ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್ ಈಸ್ ದ್ಯಾಟ್ ಎವ್ರಿ ಒನ್ ಇನ್ ಟೌನ್ ನ್ಯೂ ಹಿ ವಾಸ್ ಗೋಯಿಂಗ್ ಟು ಬಿ ಕಿಲ್ಡ್. ನೋಡಿ, ಒಂದು ಸರ್ಪ್ರೈಸಿಂಗ್ ಥಿಂಗ್ ಏನಪ್ಪ ಅಂದರೆ ಆ ಪಟ್ಟಣದಲ್ಲಿರ್ತಕ್ಕಂತಹ ಎಲ್ಲ ಜನಗಳಿಗೂ ಕೂಡ ಈ ಸದ್ಯಕ್ಕೆ ಇವನು ಕೊಲೆ ಆಗ್ತಾನೆ ಅಂತಕ್ಕಂಥದ್ದು ತಿಳಿದಿದೆ. ಬಟ್ ನೋ ಒನ್ ಸ್ಟಾಪ್ಡ್ ಇಟ್. ಯಾರು ಕೂಡ ಅದನ್ನು ನಿಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಲೇ ಇಲ್ಲ. ದ ಸ್ಟೋರಿ ಈಸ್ ಟೋಲ್ಡ್ ಬೈ ಎ ಮ್ಯಾನ್ ಹೂ ವಾಸ್ ಸ್ಯಾಂಟಿಯಾಗೋಸ್ ಫ್ರೆಂಡ್. He returns to the town many years later to find out how and why this tragedy happened. ಮೊದಲಿಗೆ ಹೇಳಿದಾಗೆ ನಮ್ಮ ನರೇಟರ್ ಏನಿದ್ದಾರೋ ಅನೇಕ ವರ್ಷಗಳ ನಂತರದಲ್ಲಿ ಇವರು ಬರ್ತಾ ಇದ್ದಾರೆ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ. ಯಾವ ರೀತಿ ಒಂದು ಟ್ರಾಜಿಡಿ ಅಥವಾ ದುರ್ಘಟನೆ ಅಂತ ಕರಿಬೋದು ನಾವು ಆ ಒಂದು ಸ್ಯಾಂಟಿಯಾಗೋನ ಕೊಲೆ ಆಗ್ತಕ್ಕಂಥದ್ದು. ಅವನ
ಆಪ್ತ ಮಿತ್ರ ಆಗಿರೋ ಕಾರಣದಿಂದ ಆ ಒಂದು ಕೊಲೆಯ ರಹಸ್ಯವನ್ನು ತಿಳಿಲಿಕ್ಕೆ ಅಂತೇಳಿ ಇವರು ಬಂದಿದ್ದಾರೆ. ಇನ್ನು ಈ ಒಂದು ಸ್ಟೋರಿ ಕಡೆ ನೋಡ್ತಾ ಹೋಗೋಣ. ದ ಡೇ ಆಫ್ ದ ಮರ್ಡರ್ ಅಂದರೆ ಕೊಲೆ ಆದಂತಹ ದಿನ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ದ ಬುಕ್ ಬಿಗಿನ್ಸ್ ಆನ್ ದ ಡೇ ಸ್ಯಾಂಟಿಯಾಗೋ ನಾಸರ್ ಈಸ್ ಕಿಲ್ಡ್. ಇಟ್ ವಾಸ್ ದ ಡೇ ಆಫ್ಟರ್ ಎ ಬಿಗ್ ವೆಡ್ಡಿಂಗ್. ಎಸ್, ಈ ಒಂದು ಸ್ಟೋರಿ ಆರಂಭದಲ್ಲಿ ಆ ಒಂದು ಕೊಲೆಯ ದಿನ ಏನಿತ್ತಲ್ವ ಅಲ್ಲಿಂದನೇ ಆರಂಭ ಆಗುತ್ತೆ. ಅದೊಂದು ಮದುವೆ ನಂತರದ ದಿನ ಆಗುತ್ತೆ. ಅಂದರೆ ಅಂದು ಒಂದು ಮದುವೆ ನಡೆದಿರುತ್ತೆ. ಸ್ಯಾಂಟಿಯಾಗೋ ವೇಕ್ಸ್ ಅಪ್ ಅರ್ಲಿ, ಬೇಗ ಎದ್ಬಿಟ್ಟಿದ್ದಾನೆ ಸ್ಯಾಂಟಿಯಾಗೋ. ಫೀಲಿಂಗ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್, ತುಂಬ ಸಂತೋಷದಿಂದ ಇದ್ದಾನೆ ಅವನು. ಬಿಕಾಸ್ ದ ಬಿಷಪ್ ಈಸ್ ವಿಸಿಟಿಂಗ್ ದ ಟೌನ್. ಬಿಷಪ್ ಅವರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಟೌನ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬಾ ಖುಷಿಯಾಗಿದ್ದಾನೆ. ಆ ಬಿಷಪ್ ಅವರನ್ನು ಭೇಟಿ ಆಗಬಹುದು ಅಂತಕ್ಕಂತಹ ಒಂದು ಉದ್ದೇಶದಿಂದ. He puts on white clothes and gets ready to go to the port to see the bishop's boat. ಎಸ್ ನೋಡಿ, ಪೋರ್ಟ್ ಅಂದರೆ ಬಂದರು ಅಂಥೇಳಿ. ಇವನೇನು ಮಾಡಿದ್ದಾನೆ ಸ್ಯಾಂಟಿಯಾಗೋ, ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ವೈಟ್ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾನೆ, ರೆಡಿಯಾಗಿದ್ದಾನೆ. ಹೋಗ್ಬಿಟ್ಟು ಅಂದರೆ ಆ ಒಂದು ಹಡಗು ಬರ್ತಕ್ಕಂತಹ ಬಂದರಿಗೆ ಹೋಗಿ ಬಿಷಪ್ ಅವರು ಏನು ಬರ್ತಾರೋ, ಬೋಟ್ ಅಂದರೆ ದೋಣಿ ಬರುತ್ತಲ್ವ, ಬಿಷಪ್ ಅವರು ಅಲ್ಲಿಗೆ ಆಗಮಿಸ್ತಾರೆ. ಅವರನ್ನು ನೋಡಬೇಕು ಅಂತಕ್ಕಂತಹ ಒಂದು ಆಸೆ ಅವನ ಮನಸ್ಸಲ್ಲಿ ಇದೆ. But what he doesn't know is that two men, Pedro and Pablo Vicario, are waiting to kill him. ಬಟ್ ಪಾಪ ಇವನಿಗೆ ತಿಳಿದಿಲ್ಲ, ಇಬ್ಬರು ವ್ಯಕ್ತಿಗಳು ಪೆಡ್ರೋ ಮತ್ತು ಪಾಬ್ಲೋ ಇವರು ನನ್ನನ್ನು ಕೊಲ್ಲಿಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂತಹ ಒಂದು ವಿಷಯ ಇವನಿಗೆ ತಿಳಿದಿಲ್ಲ. ದೇ ಬಿಲೀವ್ ಸ್ಯಾಂಟಿಯಾಗೋ ಹರ್ಟ್ ದೇರ್ ಸಿಸ್ಟರ್ಸ್ ಆನರ್. ಎಸ್, ಈ ಒಂದು ಕೊಲೆಗೆ ಕಾರಣ ಇದಾಗಿರುತ್ತೆ. ನಮ್ಮ ತಂಗಿಯ ಒಂದು ಆನರ್ಗೆ ಅಂದರೆ ಗೌರವಕ್ಕೆ ಧಕ್ಕೆ ತಂದಂತಹ ವ್ಯಕ್ತಿ ಇವನಾಗಿದ್ದಾನೆ, ಇವನು ಬದುಕಿರಬಾರ್ದು ಅಂತಕ್ಕಂತಹ ಒಂದು ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಯಾಕೆ ಆ ರೀತಿ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು, ವಾಟ್ ಹ್ಯಾಪನ್ಡ್ ಬಿಫೋರ್, ಆ ಒಂದು ಮದುವೆ ದಿನಕ್ಕಿಂತ ಮೊದಲು ನಡೆದಂತಹ ಘಟನೆಗಳನ್ನು ನೋಡ್ತೇವೆ. ದ ಡೇ ಬಿಫೋರ್ ದೇರ್ ವಾಸ್ ಎ ಬಿಗ್ ವೆಡ್ಡಿಂಗ್. ಎ ರಿಚ್ ಮ್ಯಾನ್ ನೇಮ್ಡ್ ಬಯಾರ್ಡೋ ಸ್ಯಾನ್ ರೋಮನ್ ಮ್ಯಾರಿಡ್ ಎ ಲೋಕಲ್ ಗರ್ಲ್ ಏಂಜೆಲಾ ವಿಕಾರಿಯೋ. ಅಂದರೆ ಈ ಒಂದು ಪ್ಯಾಬ್ಲೋ ಮತ್ತು ಪೆಡ್ರೋ ಅವರ ತಂಗಿ ಆದಂತಹ ಏಂಜೆಲೋ ವಿಕಾರಿಯೋ ಅಂತಕ್ಕಂತಹ ಒಂದು ಹುಡುಗಿಯನ್ನು ಬಯಾರ್ಡೋ ಸ್ಯಾನ್ ರೋಮನ್ ಅಂತಕ್ಕಂತಹ ಒಬ್ಬ ಶ್ರೀಮಂತ ಏನು ಮಾಡ್ತಾನೆ, ಮದುವೆ ಆಗ್ತಾ ಇದ್ದಾನೆ. ಬಯಾರ್ಡೋ ವಾಸ್ ಹ್ಯಾಂಡ್ಸಮ್ ಆ್ಯಂಡ್ ಚಾರ್ಮಿಂಗ್, ತುಂಬ ಹ್ಯಾಂಡ್ಸಮ್ ಆಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿರ್ತಾನೆ. He came to town looking for a wife and chose Angela even though she didn't want to marry him. ನೋಡಿ, ಇವನು ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಆಗಬೇಕು ಅಂತಕ್ಕಂತಹ ಉದ್ದೇಶ ಇಟ್ಕೊಂಡೇ ಆ ಪಟ್ಟಣಕ್ಕೆ ಬಂದಿರ್ತಾನೆ. ಇವನು ಏಂಜಲ ಇದ್ದಾಳಲ್ವ, ಅವಳನ್ನು ನೋಡಿದ ತಕ್ಷಣವೇ ಇಷ್ಟಪಡ್ತಾನೆ ಮತ್ತು ಅವಳನ್ನು ಮದುವೆ ಆಗಲಿಕ್ಕೆ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾನೆ. ಆದರೆ ಈ ಮದುವೆಗೆ ಏಂಜಲ ಒಪ್ತಾ ಇರೋದಿಲ್ಲ, ಅಂದರೆ ಅವಳಿಗೆ ಇಷ್ಟ ಇರೋದಿಲ್ಲ. ಆದರೆ ಹರ್ ಫ್ಯಾಮಿಲಿ ಫೋರ್ಸ್ಡ್ ಹರ್ ಟು ಡೂ ಇಟ್. ತನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು ಫೋರ್ಸ್ ಮಾಡ್ತಾರೆ ಆ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ. ಕಾರಣ ಇಷ್ಟೇ, ಬಿಕಾಸ್ ಹಿ ವಾಸ್ ರಿಚ್ ಆ್ಯಂಡ್ ರೆಸ್ಪೆಕ್ಟೆಡ್. ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಆಗಿರ್ತಕ್ಕಂತಹ ಅಂದರೆ ಗೌರವದ ಸ್ಥಾನವನ್ನು ಹೊಂದಿದ್ದಾನೆ ಮತ್ತು ಶ್ರೀಮಂತನೂ ಕೂಡ ಆಗಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ, ಏಂಜಲಳನ್ನು ಈ ವ್ಯಕ್ತಿಗೆ ಮದುವೆ ಮಾಡಿ ಕೊಡ್ತಾರೆ. But that night after the wedding, Bayardo found out that Angela was not a virgin. ಮದುವೆ ಆದ ರಾತ್ರಿಯೇ ಆ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ ಬಯಾರ್ಡಾಗೆ ಇವಳು ವರ್ಜಿನ್ ಇಲ್ಲ ಅಂತಕ್ಕಂಥದ್ದು. ಹಿ ಬಿಕೇಮ್ ಆ್ಯಂಗ್ರಿ, ತುಂಬಾ ಕೋಪ ಬರ್ತಾ ಇದೆ. ಆ್ಯಂಡ್ ರಿಟರ್ನ್ಡ್ ಹರ್ ಟು ಹರ್ ಫ್ಯಾಮಿಲಿ. ಆ ಹುಡುಗಿಯನ್ನು ತ್ಯಜಿಸ್ತಾ ಇದ್ದಾನೆ. ಆ ಒಂದು ಫ್ಯಾಮಿಲಿಗೆ ಏನಿತ್ತೋ ಹುಡುಗಿಯನ್ನು ಒಪ್ಪಿಸ್ಬಿಟ್ಟು ಇವಳು ವರ್ಜಿನ್ ಇಲ್ಲ ಅಂಥೇಳಿ ಹೊರಟು ಹೋಗಿಬಿಡ್ತಾನೆ. When her family asked who had taken her virginity, she said it was Santiago Nasser. ಎಸ್, ಈ ಒಂದು ಘಟನೆಗೆ ಕಾರಣ ಯಾರು, ನಿನ್ನ ವರ್ಜಿನಿಟಿ ಹಾಳಾಗಲಿಕ್ಕೆ ಕಾರಣೀಕರ್ತನಾಗಿರ್ತಕ್ಕಂತಹ ಹುಡುಗ ಯಾರು ಅಂತ ಕೇಳಿದಾಗ ಅವಳೇನು ಮಾಡ್ತಾಳೆ, ಸ್ಯಾಂಟಿಯಾಗೋ ನಾಸರ್ನ ಹೆಸರನ್ನು ಹೇಳ್ತಾ ಇದ್ದಾಳೆ. ದ ಟ್ವಿನ್ಸ್ ಡಿಸೈಡ್ ಟು ಕಿಲ್. ಅಂದರೆ ಅವರಿಬ್ಬರು ಕೂಡ ಯಾವ ರೀತಿ ಕೊಲೆ ಮಾಡ್ತಕ್ಕಂತಹ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ ನೋಡಿ. Angela's twin brothers, Pedro and Pablo, were angry and wanted to defend their sister's honor. They decided to kill Santiago, but they didn't want to do it in secret. ಕೊಲೆ ಮಾಡ್ತಕ್ಕಂತಹ ತೀರ್ಮಾನವನ್ನು ತೆಗೆದುಕೊಂಡ ನಂತರದಲ್ಲಿ ಇದನ್ನು ಯಾರಿಗೂ ತಿಳಿದಂತೆ ನಾವು ಕೊಲೆ ಮಾಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಇದು ಎಲ್ರಿಗೂ ತಿಳಿಲಿ ಅಂತಾನೆ ಅವರು ಅಂದ್ಕೊಳ್ತಾರೆ. They told many people in the town ವಾಟ್ ದಿ ಪ್ಲ್ಯಾನ್ ಟು ಡೂ. ಅನೇಕ ಜನಗಳಿಗೆ ಇವರು ಹೇಳ್ತಾರೆ ಯಾವ ರೀತಿ ತಾವು ಸ್ಯಾಂಟಿಯಾಗೋನನ್ನು ಮರ್ಡರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತಕ್ಕಂತಹ ವಿಷಯವನ್ನು ಹೇಳ್ತಾರೆ. ದೇ ಈವನ್ ಹೋಪ್ಡ್ ಸಮ್ ಒನ್ ವುಡ್ ಸ್ಟಾಪ್ ದೆಮ್. ಅವ್ರಿಗೊಂದು ಹೋಪ್ ಇದೆ, ಯಾರಾದರೂ ಬಂದು ನಾವು ಕೊಲೆ
ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕೊಲೆಯನ್ನು ನಿಲ್ಲಿಸಬಹುದೇನೋ ಅಂತಕ್ಕಂಥದ್ದು. ಅದು ತಿಳಿದಿದ್ರೂ ಕೂಡ ಅವರು ಆ ಒಂದು ಡಿಸಿಷನನ್ನು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ದಿ ಗಾಟ್ ನೈವ್ಸ್ ಆ್ಯಂಡ್ ವೇಟೆಡ್ ಔಟ್ಸೈಡ್ ಟು ಕ್ಯಾಚ್ ಸ್ಯಾಂಟಿಯಾಗೋ. ಕತ್ತಿಗಳನ್ನು ತೆಗೆದುಕೊಂಡು ಅವರು ಆ ಒಂದು ಔಟ್ಸೈಡಲ್ಲಿ ಹೊರಗಡೆ ಸ್ಯಾಂಟಿಯಾಗೋಸ್ಕರ ಕಾಯ್ತಾ ಇದ್ದಾರೆ. ಅವನು ಯಾವಾಗ ಆಚೆ ಬರ್ತಾನೋ ಅವನನ್ನು ಮುಗಿಸಿಬಿಡಬೇಕು ಅಂತಕ್ಕಂತಹ ಉದ್ದೇಶದೊಂದಿಗೆ. ದೇ ಟೋಲ್ಡ್ ಫ್ರೆಂಡ್ಸ್, ನೇಬರ್ಸ್ ಆ್ಯಂಡ್ ಈವನ್ ಪೊಲೀಸ್ ಆಫೀಸರ್ಸ್ ಅಬೌಟ್ ದರ್ ಪ್ಲ್ಯಾನ್. ತಮ್ಮ ಒಂದು ಉದ್ದೇಶ ಏನಿದೆನೋ, ತಮ್ಮ ಒಂದು ಪ್ಲ್ಯಾನ್ ಏನಿದೆನೋ ಅದನ್ನು ಎಲ್ಲ ಆಪ್ತರಿಗೆ, ನೆರೆಹೊರೆಯವರಿಗೆ, ಈವನ್ ಪೊಲೀಸ್ ಆಫೀಸರ್ಸ್ಗೂ ಕೂಡ ಹೇಳಿರ್ತಾರೆ ನೋಡಿ. ಬಟ್ ಎವ್ರಿ ಒನ್ ಥಾಟ್ ದೇ ವರ್ ಜೋಕಿಂಗ್ ಆರ್ ದೇ ಥಾಟ್ ಸಮೋನ್ ಎಲ್ಸ್ ವುಡ್ ಸ್ಟಾಪ್ ದೆಮ್. ಎಲ್ಲರೂ ಏನು ಅಂದ್ಕೊಳ್ತಿರ್ತಾರೆ, ಇವರು ಸುಮ್ಮನೆ ಏನೇನೋ ಬಡಬಡಿಸ್ತಾ ಇದ್ದಾರೆ, ಇವರೇನು ಕೊಲೆ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಳ್ತಾರೆ. ಕೆಲವೊಂದಿಷ್ಟು ಜನ ಏನು ಅಂದ್ಕೊಳ್ತಾರೆ, ಇವರು ಕುಡಿದ್ಬಿಟ್ಟು ಆ ಒಂದು ಕುಡಿದ ಮತ್ತಿನಲ್ಲಿ ಅಮಲಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೂ ಅಂದ್ಕೊಂಡಿರ್ತಾರೆ. ಯಾರು ಕೂಡ ರಿಯಲ್ ಆಗಿ ಇವರು ಕೊಲೆ ಮಾಡ್ತಾರೆ ಅಂತ ನಿರೀಕ್ಷೆನೇ ಮಾಡಿರೋದಿಲ್ಲ. ಹಾಗಾಗಿ ಅನೇಕ ಜನಗಳು ಏನಂದರೆ ಈ ಒಂದು ಕೊಲೆಯನ್ನು ನಿಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡೋದಿಲ್ಲ ನೋಡಿ. ಅದಕ್ಕೇ ಈ ಒಂದು ಟೈಟಲನ್ನು ನಮ್ಮ ರೈಟರ್ ಈ ರೀತಿ ಇಟ್ಟಿದ್ದಾರೆ. ಫೋಟೋಡ್ ಅಂದರೆ ಮೊದಲಿಗೆ ತಿಳಿದಿರ್ತಕ್ಕಂಥದ್ದು ಅಥವಾ ಹೇಳಿರ್ತಕ್ಕಂಥದ್ದು ಅಂತ. ವೈ ನೋ ಒನ್ ಹೆಲ್ಪ್ಡ್. ಯಾಕೆ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಬರಲಿಲ್ಲ ಅಂತ. ಮೆನಿ ಪೀಪಲ್ ಇನ್ ದ ಟೌನ್ ನ್ಯೂ ಸ್ಯಾಂಟಿಯಾಗೋ ವಾಸ್ ಇನ್ ಡೇಂಜರ್. ಎಲ್ರಿಗೂ ತಿಳಿದಿದೆ, ಬಹಳಷ್ಟು ಜನಕ್ಕೆ ಸ್ಯಾಂಟಿಯಾಗೋನ ಜೀವ ಆಪತ್ತಿನಲ್ಲಿದೆ ಅಂತ. ಸಮ್ ಥಾಟ್ ಹಿ ಹ್ಯಾಡ್ ಆಲ್ರೆಡಿ ಬೀನ್ ವಾರ್ನ್ಡ್. ಕೆಲವೊಂದಿಷ್ಟು ಜನ ಏನು ಅಂದ್ಕೊಂಡಿರ್ತಾರೆ, ಯಾರಾದರೂ ಅವನಿಗೆ ಹೇಳಿರ್ತಾರೆ, ನಿನ್ನನ್ನು ಕೊಲೆ ಮಾಡಲಿಕ್ಕೆ ಇವರಿಬ್ಬರು ಬರ್ತಾರೆ, ಹುಷಾರಾಗಿರು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಬಟ್ ಯಾರೂ ಕೂಡ ಹೇಳೇ ಇರೋದಿಲ್ಲ. ಸಮ್ ಬಿಲೀವ್ಡ್ ಹಿ ವಾಸ್ ಇನ್ನೋಸೆಂಟ್. ಕೆಲವೊಂದಿಷ್ಟು ಜನ ಗೊತ್ತಿದೆ ಅವನ ಅಪರಾಧಿನೇ ಅಲ್ಲ, ಅವನ್ನ ಕೊಲೆ ಮಾಡ್ತಾರೆ, ಅವನೇನು ತಪ್ಪು ಮಾಡಿಲ್ಲ ಅಂತ. ಅದರ್ಸ್ ಡಿಡೆಂಟ್ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್. ಇನ್ನೊಂದಿಷ್ಟು ಜನ ನಮ್ಗೆ ಯಾಕೆ ಬೇಕು ಅಂತೇಳಿ ಸುಮ್ಮನೆ ಇರ್ತಾರೆ, ಈ ವಿಷಯ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಎ ಫ್ಯೂ ಪೀಪಲ್ ಟ್ರೈ ಟು ಟೆಲ್ ಹಿಮ್ ಆರ್ ಟೆಲ್ ದ ಪೊಲೀಸ್ ಬಟ್ ದ ಮೆಸೇಜಸ್ ಡಿಡೆಂಟ್ ರೀಚ್ ಹಿಮ್ ಇನ್ ಟೈಮ್. ಕೆಲವೊಂದಿಷ್ಟು ಜನ ಪೊಲೀಸರಿಗೆ ಹೇಳ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ ಮತ್ತು ಸ್ಯಾಂಟಿಯಾಗೂ ಹೇಳ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಅವರು ಆ ಒಂದು ಸಂದೇಶವನ್ನು ತಲುಪುವಲ್ಲಿ ವಿಫಲ ಆಗ್ತಾರೆ ಸರಿಯಾದ ಸಮಯಕ್ಕೆ. ದ ನರೇಟರ್ ಟಾಕ್ಸ್ ಟು ದೀಸ್ ಪೀಪಲ್ ಇಯರ್ಸ್ ಲೇಟರ್. ಆ ಜನಗಳ ಜೊತೆ ನಮ್ಮ ನರೇಟರ್ ಅಥವಾ ಸ್ಯಾಂಟಿಯಾಗೋನ ಫ್ರೆಂಡ್ ಏನಿದ್ದಾರೋ ಬಹಳಷ್ಟು ವರ್ಷಗಳ ನಂತರದಲ್ಲಿ ಮಾತನಾಡ್ತಾ ಇದ್ದಾರೆ. ಈಚ್ ಪರ್ಸನ್ ಹ್ಯಾಸ್ ಎ ಡಿಫ್ರೆಂಟ್ ಸ್ಟೋರಿ ಆರ್ ಎಕ್ಸ್ಕ್ಯೂಸ್. ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಡಿಫ್ರೆಂಟ್ ಸ್ಟೋರಿಗಳನ್ನು ಹೇಳ್ತಾ ಇದ್ದಾರೆ ಮತ್ತು ಕ್ಷಮೆಯನ್ನು ಯಾಚಿಸ್ತಾ ಇದ್ದಾರೆ. ತಾವು ಸ್ಯಾಂಟಿಯಾಗೋಗೆ ಆ ಒಂದು ಮಾಹಿತಿಯನ್ನು ಮೊದಲಿಗೆ ತಿಳಿಸ್ಬೇಕಾಗಿತ್ತು, ಹಾಗಾದರೆ ಸಾವನ್ನು ತಪ್ಪಿಸಬಹುದಾಗಿತ್ತು ಅಂಥೇಳಿ. ಸಮ್ ಫೀಲ್ ಗಿಲ್ಟಿ, ಸಮ್ ಬ್ಲೇಮ್ ಅದರ್ಸ್. ಕೆಲವೊಂದಿಷ್ಟು ಜನ ಗಿಲ್ಟಿ ಆಗ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಬೇರೆಯವ್ರನ್ನ ಬೈತಾರೆ. ದ ಹೋಲ್ ಟೌನ್ ಶೇರ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ಲೆಟ್ಟಿಂಗ್ ದ ಮರ್ಡರ್ ಹ್ಯಾಪನ್. ಇಡೀ ಆ ಪಟ್ಟಣನೇ ಆ ಒಂದು ಕೊಲೆ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಮ್ಮ ಸ್ಪೀಕರ್ ಅಥವಾ ನರೇಟರ್ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರಿಗೂ ತಿಳಿದಿದ್ರು ಕೂಡ ಯಾರು ಕೂಡ ಆ ಕೊಲೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ವಾಸ್ ಸ್ಯಾಂಟಿಯಾಗೋ ಗಿಲ್ಟಿ. ನಿಜವಾಗ್ಲೂ ಸ್ಯಾಂಟಿಯಾಗೋ ಹಾಗಾದರೆ ಗಿಲ್ಟಿ ಅಥವಾ ತಪ್ಪನ್ನು ಮಾಡಿದ್ದ ಅಂತಕ್ಕಂಥದ್ದು. ನೋ ಒನ್ ರಿಯಲಿ ನೋಸ್ ಇಫ್ ಸ್ಯಾಂಟಿಯಾಗೋ ವಾಸ್ ಗಿಲ್ಟಿ ಆರ್ ಇನ್ನೋಸೆಂಟ್. ಯಾರಿಗೂ ಕೂಡ ಒಬ್ಬ ವ್ಯಕ್ತಿಗೂ ಕೂಡ ಅವನು ತಪ್ಪು ಮಾಡಿದನೋ ಇಲ್ಲೋ ಅಂತಕ್ಕಂಥದ್ದು ತಿಳಿದಿಲ್ಲ. ಹಿ ನೆವರ್ ಹ್ಯಾಡ್ ಎ ಚಾನ್ಸ್ ಟು ಡಿಫೆಂಡ್ ಹಿಮ್ಸೆಲ್ಫ್. ಎಸ್ ನೋಡಿ, ತಾನು ತಪ್ಪು ಮಾಡಿದನೋ ಇಲ್ಲೋ ಅಂತ ಒಪ್ಕೊಳ್ಳಿಕ್ಕೆ ಅಥವಾ ಅವನನ್ನು ಕೇಳ್ತಕ್ಕಂತಹ ಪ್ರಯತ್ನವನ್ನು ಕೂಡ ಯಾರೂ ಅಲ್ಲಿ ಮಾಡೇ ಇಲ್ಲ. ಹಿ ಸೀಮ್ಡ್ ಕನ್ಫ್ಯೂಸ್ಡ್. ಕೊಲೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ತುಂಬ ಕನ್ಫ್ಯೂಸ್ ಆಗಿದೆ ಅವನಿಗೆ. ಸರ್ಪ್ರೈಸ್ಡ್, ಶಾಕ್ ಆಗ್ತಾ ಇದ್ದಾನೆ. ವೆನ್ ದ ಅಟ್ಯಾಕ್ ಹ್ಯಾಪನ್ಡ್. ಸಮ್ ಪೀಪಲ್ ಬಿಲೀವ್ಡ್ ಏಂಜಲಾ ಲೈ ಟು ಪ್ರೊಟೆಕ್ಟ್ ಸಮ್ ಒನ್ ಎಲ್ಸ್. ಯಾರನ್ನೋ ಕಾಪಾಡೋ ಉದ್ದೇಶದಿಂದ ಈ ಏಂಜಲಾ ಏನಿದ್ದಾಳೋ ಸುಳ್ಳು ಆರೋಪವನ್ನು ಸ್ಯಾಂಟಿಯಾಗೋನ ಮೇಲೆ ಮಾಡಿದ್ದಾಳೆ ಅಂತಕ್ಕಂಥದ್ದು ಅನೇಕ ಜನಗಳ ಒಂದು ನಂಬಿಕೆ ಆಗಿರುತ್ತೆ. ಅದರ್ಸ್ ಥಾಟ್ ಶಿ ಟೋಲ್ಡ್ ದ ಟ್ರೂತ್. ಕೆಲವೊಂದಿಷ್ಟು ಜನ ಇಲ್ಲ, ಅವಳು ಹೇಳ್ತಾ ಇರೋದು ಸತ್ಯನೇ ಅಂತ ಅಂದ್ಕೊಂಡಿರ್ತಾರೆ. ಬಟ್ ದ ಟ್ರೂತ್ ಡಸಂಟ್ ಮ್ಯಾಟರ್ ಇನ್ ದ ಎಂಡ್ ಬಿಕಾಸ್ ಸ್ಯಾಂಟಿಯಾಗೋ ಈಸ್ ಕಿಲ್ಡ್ ವಿತೌಟ್ ಪ್ರೂಫ್. ಎಸ್ ನೋಡಿ, ಒಂದು ಮ್ಯಾಟ್ರ್ ಏನಪ್ಪ ಅಂದರೆ ಯಾವುದೇ ಸತ್ಯದ ಒಂದು ವಿಶ್ಲೇಷಣೆಯನ್ನು ಮಾಡದೆ ಸರಿನೋ ತಪ್ಪ ಅಥವಾ ಅವನು ನಿಜವಾಗ್ಲೂ ಅಪರಾಧಿ ಆಗಿದ್ದಾನೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಗಮನಿಸಲೇ ಇಲ್ಲ. ಅವನು ಸತ್ತೋಗ್ಬಿಡ್ತಾನೆ, ಅವನ ಒಂದು ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದೆ. ದ ಮರ್ಡರ್. ವೆನ್ ಸ್ಯಾಂಟಿಯಾಗೋ ಲೀವ್ಸ್ ಹಿಸ್ ಹೌಸ್. ಮನೆಯನ್ನು ಬಿಟ್ಟು ಆಚೆ ಬರ್ತಾ ಇದ್ದಾನೆ. ದ ವಿಕಾರಿಯೋ ಬ್ರದರ್ಸ್ ಫೈಂಡ್ ಹಿಮ್. ಈ ಇಬ್ಬರು ಬ್ರದರ್ಸ್ ಏನು ವೆಯ್ಟ್ ಮಾಡ್ತಾ ಇದ್ದಾರಲ್ವ, ಅವನನ್ನು ಮರ್ಡರ್ ಮಾಡಲೇಬೇಕು ಅಂತ ಅವರು ಬರ್ತಾರೆ. ಹಿ ಡಸಂಟ್ ನೋ ದೇ ಆರ್ ಕಮಿಂಗ್. ಇವನಿಗೆ ಗೊತ್ತಿಲ್ಲ ಪಾಪ ಅವ್ರು ಬರ್ತಾ ಇರೋದು. ದೇ ಸ್ಟ್ಯಾಬ್ ಹಿಮ್ ಮೆನಿ ಟೈಮ್ಸ್. ಅವನನ್ನು ಇರಿತಾ ಇದ್ದಾರೆ. ಸ್ಟ್ಯಾಬ್ ಅಂದರೆ ಚಾಕುವನ್ನು ದೇಹದೊಳಗೆ ತೋರಿಸ್ತಕ್ಕಂಥದ್ದು. ಹಿ ವಾಕ್ಸ್ ಅರೌಂಡ್ ಬ್ಲೀಡಿಂಗ್ ಬಿಫೋರ್ ಫೈನಲಿ ಡೈಯಿಂಗ್ ಇನ್ ಹೀಸ್ ಹೌಸ್. ಆ ಕಡೆ ಈ ಕಡೆ ಪಾಪ ಒದ್ದಾಡ್ತಾ ತನ್ನ ಮನೆಯನ್ನು ರೀಚ್ ಆಗಿ ರಕ್ತ ಕಾರ್ಬಿಟ್ಟು ಅವನು ಸತ್ತು ಹೋಗಿಬಿಡ್ತಾನೆ.
ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಪೊಲೀಸ್ ಅರೆಸ್ಟ್ ದ ಟ್ವಿನ್ಸ್. ಪೊಲೀಸ್ ಏನು ಮಾಡ್ತಾರೆ, ಆ ಇಬ್ಬರು ಕೊಲೆಗಾರರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ದೇ ಆರ್ ಲೇಟರ್ ರಿಲೀಸ್ಡ್. ಬಟ್ ಕೆಲವೇ ದಿನಗಳಲ್ಲಿ ಇಬ್ಬರು ಕೂಡ ರಿಲೀಸ್ ಆಗ್ತಾ ಇದ್ದಾರೆ. ಪೀಪಲ್ ಕಂಟಿನ್ಯೂ ಟು ಟಾಕ್ ಅಬೌಟ್ ದ ಮರ್ಡರ್ ಫಾರ್ ಇಯರ್ಸ್. ಅನೇಕ ವರ್ಷಗಳ ಕಾಲ ಜನಗಳು ಈ ಒಂದು ಕೊಲೆಯ ಕುರಿತು ಮಾತನಾಡ್ತಾನೆ ಇರ್ತಾರೆ. ಏಂಜೆಲಾ ವಿಕಾರಿಯೋ ಈಸ್ ಸೆಂಟ್ ಅವೇ ಬೈ ಹರ್ ಫ್ಯಾಮಿಲಿ. ಓವರ್ ಟೈಮ್ ಶಿ ಫಾಲ್ಸ್ ಇನ್ ಲವ್ ವಿತ್ ಬಯಾರ್ಡೋ ಸ್ಯಾನ್ ರೋಮನ್ ಆ್ಯಂಡ್ ರೈಟ್ಸ್ ಹಿಮ್ ಹಂಡ್ರೆಡ್ಸ್ ಆಫ್ ಲೆಟರ್ಸ್. ಆಫ್ಟರ್ ಮೆನಿ ಇಯರ್ಸ್ ಹಿ ರಿಟರ್ನ್ಸ್ ಟು ಹರ್. ನೋಡಿ ಎಂತಹ ಟ್ರ್ಯಾಜಿಡಿ ಅಂದರೆ, ಆ ಒಂದು ಸ್ಯಾಂಟಿಯಾಗೋನ ಮೇಲೆ ಅಪರಾಧವನ್ನು ಹೊರಿಸಿರ್ತಕ್ಕಂತಹ ಈ ಏಂಜಲ ಏನಿದ್ಲೋ ಅನೇಕ ದಿನಗಳ ನಂತರದಲ್ಲಿ ಏನು ಮಾಡ್ತಾಳೆ, ಆ ಬಯಾರ್ಡೋ ಅಂದರೆ ಏನು ಮದುವೆ ಆಗಿರ್ತಾಳಲ್ವ ಆ ವ್ಯಕ್ತಿಗೆ ಅನೇಕ ಪತ್ರಗಳನ್ನು, 100 ಪತ್ರಗಳನ್ನು ಬರೀತಾಳೆ. ಅವನು ಕೊನೆಗೂ ಕೂಡ ಇವಳನ್ನು ಒಪ್ಕೊಳ್ತಾನೆ, ಮತ್ತೆ ಬಂದು ಇವಳನ್ನು ಕರೆದುಕೊಂಡು ಹೋಗ್ತಾನೆ. ದ ನರೇಟರ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಹೋಲ್ ಟೌನ್ ಕುಡ್ ಹ್ಯಾವ್ ಲೆಟ್ ದ ಮರ್ಡರ್ ಹ್ಯಾಪನ್. ನಮ್ಮ ನರೇಟರ್ ಇಡೀ ಪಟ್ಟಣವೇ ಈ ಒಂದು ಕೊಲೆಗೆ ಕಾರಣೀಕರ್ತ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಡೀ ಪಟ್ಟಣವೇ ಸೇರಿ ಅವನು ಕೊಲೆ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಯಾರಾದರೂ ಒಬ್ಬರು ಒಂದು ವಾರ್ನಿಂಗನ್ನು ಕೊಟ್ಟಿದ್ರೆ ಅಥವಾ ಒಂದು ಕೊಲೆಯನ್ನು ತಡಿತಕ್ಕಂತಹ ಪ್ರಯತ್ನ ಮಾಡಿದರೆ ಇವತ್ತು ಸ್ಯಾಂಟಿಯಾಗೋ ಬದುಕಿರ್ತಾ ಇದ್ದ ಅಂತಕ್ಕಂಥದ್ದು. ಹಿ ಶೋಸ್ ದ್ಯಾಟ್ ಇಟ್ ವಾಸಂಟ್ ಜಸ್ಟ್ ಒನ್ ಪರ್ಸನ್ಸ್ ಫಾಲ್ಟ್, ಇಟ್ ವಾಸ್ ಎವ್ರಿ ಒನ್ಸ್. ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ತಪ್ಪಿಲ್ಲ, ಇಡೀ ಪಟ್ಟಣದಲ್ಲಿ ವಾಸ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಕೊಲೆಯಲ್ಲಿ ಹೊಣೆಗಾರಿಕೆಯನ್ನು ಹೊಂದಿದ್ದಾನೆ, ಅವರೆಲ್ಲರ ತಪ್ಪು ಇದಾಗಿದೆ ಅಂತೇಳಿ ಇಲ್ಲಿ ನಮ್ಮ ನರೇಟರ್ ಹೇಳ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.